ಹಾಯ್ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಉಮಾಪುರ ಗ್ರಾಮಕ್ಕೆ ಬಂದಿದ್ದೇನೆ. ಅರೆ, ಅಂಥ ವಿಶೇಷತೆ ಈ ಗ್ರಾಮದಲ್ಲಿ ಏನಿದೆ ಅಂತ ನೀವು ಅಂದ್ಕೊಂಡ್ರಾ? ಹೌದು ವೀಕ್ಷಕರೇ, ಈ ಗ್ರಾಮದಲ್ಲಿ 12ರಿಂದ 13ನೇ ಶತಮಾನದ ಆಸುಪಾಸಿನಲ್ಲಿ ಕಲ್ಯಾಣಿ ಚಾಲುಕ್ಯರ ವಂಶಸ್ಥರು ನಿರ್ಮಿಸಿದ ಉಮಾಮಹೇಶ್ವರ ಮಂದಿರವಿದೆ. ಕಲ್ಯಾಣಿ ಚಾಲುಕ್ಯರು ರಾಯಲ್ ಕ್ಯಾಪಿಟಲ್ ಬಸವ ಕಲ್ಯಾಣವನ್ನು ತಮ್ಮ ರಾಜಧಾನಿಯನ್ನಾಗಿಸಿಕೊಂಡಿದ್ದರು. ಕಲ್ಯಾಣಿ ಚಾಲುಕ್ಯರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಕಲೆ, ಸಾಹಿತ್ಯ ಹಾಗೂ ವಾಸ್ತುಶಿಲ್ಪಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದರು. ಅವರ ವಾಸ್ತುಶಿಲ್ಪಗಳಲ್ಲಿ ನಾವು ಪ್ರಮುಖವಾಗಿ ನೋಡುವುದಾದರೆ ನಾರಾಯಣಪುರದ ಶಿವ ದೇವಾಲಯ, ಜಲಸಾಂಗ್ವಿಯ ಕಲ್ಮೇಶ್ವರ ದೇವಾಲಯ ಹಾಗೂ ಇಲ್ಲಿ ಕಾಣುತ್ತಿರುವ ಉಮಾಮಹೇಶ್ವರ ಮಂದಿರ. ಕಲ್ಯಾಣಿ ಚಾಲುಕ್ಯರು ಶಿವನ ಆರಾಧಕರಾಗಿದ್ದರು. ಹಾಗಾಗಿ ಇವರು ಆಳ್ವಿಕೆ ಮಾಡಿದ ಕಡೆಗಳಲ್ಲೆಲ್ಲ ಶಿವನ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಈ ಉಮಾಮಹೇಶ್ವರ ದೇವಾಲಯವು 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಶಿವನಿಗೆ ಅರ್ಪಿತವಾದ ಒಂದು ಪುರಾತನ ದೇವಾಲಯವಾಗಿದೆ. ಈ ಉಮಾಪುರ ಗ್ರಾಮದ ಹೆಸರು 12ನೇ ಶತಮಾನದಲ್ಲಿ ಲಹೇಶ್ವರ ಗ್ರಾಮ ಎಂದಾಗಿತ್ತು. ಹಾಗೆ ಕಾಲಾಂತರದಲ್ಲಿ ಈ ಗ್ರಾಮದ ಹೆಸರನ್ನು ಉಮಾಪುರ ಎಂದು ಮರುನಾಮಕರಣ ಮಾಡಲಾಯಿತು. ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಎಡ ಹಾಗೂ ಬಲಕ್ಕೆ ನಂದ ಮತ್ತು ಸುನಂದ ಎಂಬ ದ್ವಾರಪಾಲಕರುಗಳ ಅದ್ಭುತವಾದ ಶಿಲಾಕೆತ್ತನೆಗಳನ್ನು ಇಲ್ಲಿ ನೋಡಬಹುದು. ದೇವಾಲಯದ ಸಂಕೀರ್ಣವು 2 ದೇವಾಲಯಗಳನ್ನು ಒಳಗೊಂಡಿದೆ. ಉಮಾಮಹೇಶ್ವರ ದೇವಸ್ಥಾನ ಹಾಗೂ ಅದರ ಹೊರತಾಗಿ ಇಲ್ಲಿ ಗಣೇಶನ ತೆರೆದ ಮಂದಿರವಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ನಡೆಸಿದ ಉತ್ಖನನದಲ್ಲಿ ಸಿಕ್ಕಂತಹ ಶಾಸನಗಳಲ್ಲಿ ಉಲ್ಲೇಖವಾಗಿರುವಂತೆ ಈ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ ರಾಜನಾದಂತಹ 1ನೇ ಸೋಮೇಶ್ವರನ 2ನೇ ಮಗನಾದ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸವು ಹೇಳುತ್ತದೆ. ಈ ದೇವಸ್ಥಾನವನ್ನು ಹಿರಾಸ್ಟೋನ್ ಎಂಬ ಶಿಲೆಯನ್ನು ಬಳಸಿ ನಿರ್ಮಿಸಲಾಗಿದೆ. ಉದಾಹರಣೆಗೆ ತಾಜ್ ಮಹಲ್ ಅನ್ನು ಅಮೃತ ಶಿಲೆಯಿಂದ ಕೆತ್ತಲಾಗಿದೆ. ಅದೇ ರೀತಿ ಹಿರಾಸ್ಟೋನ್ ಅನ್ನುವುದು ಒಂದು ಪ್ರಕಾರದ ಶಿಲೆಯಾಗಿದೆ. ಈ ಕಂಬದ ಕೆಳಭಾಗದಲ್ಲಿ ಕೆತ್ತನೆಯು ಅಪೂರ್ಣವಾಗಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನಡೆಸಿದ ಉತ್ಖನನದಲ್ಲಿ ಸಿಕ್ಕಂತಹ ಕೆಲವು ವಿಗ್ರಹಗಳು ಹಾಗೂ ಶಾಸನಗಳನ್ನು ಬಸವ ಕಲ್ಯಾಣದಲ್ಲಿರುವ ಕೋಟೆಯ ಆವರಣದಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಈ ಆಲಯದ ಸಂಕೀರ್ಣದಲ್ಲಿರುವ 2 ದೇವಾಲಯಗಳು ಪೂರ್ವಾಭಿಮುಖವಾಗಿದ್ದು ಮುಖಮಂಟಪ ಮತ್ತು ಶಿಖರಗಳನ್ನು ಹೊಂದಿವೆ. ಈ 2 ದೇವಾಲಯಗಳು ಸಭಾಮಂಟಪ ಹಾಗೂ ಗರ್ಭಗೃಹಗಳನ್ನು ಒಳಗೊಂಡಿದೆ. ನೀವು ಇಲ್ಲಿ ಗಮನಿಸಬಹುದು ವೀಕ್ಷಕರೇ, ಈ ಶಿವ ದೇವಾಲಯವು ಅದರ ಸಭಾಮಂಟಪಕ್ಕೆ 3 ಪ್ರವೇಶ ದ್ವಾರಗಳನ್ನು ಹೊಂದಿದೆ.
ಈ ಎರಡೂ ದೇವಾಲಯಗಳು ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ ಕಾರ್ಯಕ್ಕೆ ಒಳಪಟ್ಟಿವೆ. ಈ ದೇವಾಲಯದ ಗರ್ಭಗೃಹದೊಳಗೆ ಶಿವಲಿಂಗವಿದ್ದು ಅದರ ಎದುರು ಸಭಾಮಂಟಪದಲ್ಲಿ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಯ ಪ್ರವೇಶ ದ್ವಾರವು ಎರಡು ದ್ವಾರಪಾಲಕರುಗಳಾದ ನಂದ ಹಾಗೂ ಸುನಂದರಿಂದ ಸುತ್ತುವರಿಯಲ್ಪಟ್ಟಿದೆ. ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ, ರಚನೆ, ವಿನ್ಯಾಸವನ್ನು ನಾವು ಅವರು ನಿರ್ಮಿಸಿರುವ ಎಲ್ಲ ದೇವಸ್ಥಾನಗಳನ್ನು ಹೋಲಿಸಿ ನೋಡಿದಾಗ ಒಂದೇ ರೀತಿಯ ರಚನೆ ಹಾಗೂ ವಿನ್ಯಾಸಗಳು ನಮಗೆ ಕಂಡುಬರುತ್ತವೆ. ಈ ದೇವಾಲಯದ ಹೊರಗೋಡೆಯ ಮೇಲೆ ನಾವು ಉಮಾಮಹೇಶ್ವರರು ನಂದಿಯ ಮೇಲೆ ಸವಾರಿ ಮಾಡುತ್ತಿರುವ ಶಿಲ್ಪವನ್ನು ನೋಡಬಹುದಾಗಿದೆ. ಹಾಗೆ ಹೊರಗೋಡೆಯ ಮೇಲೆ ಸಶಸ್ತ್ರಧಾರಿಯಾದ ಶಿವನು ನೃತ್ಯ ಮಾಡುವ 4 ವಿಗ್ರಹಗಳನ್ನು ಈ ದೇವಸ್ಥಾನದ ಸುತ್ತಲೂ ಕೆತ್ತಲಾಗಿದೆ. ಹಾಗೆ ನೀವು ವೀರಗಲ್ಲು ಪ್ರತಿಮೆಯನ್ನು ಸಹ ನೋಡಬಹುದಾಗಿದೆ. ಪ್ರಾಚೀನ ಕಾಲದಲ್ಲಿ ನಮ್ಮ ಹಿಂದೂ ದೇವಾಲಯಗಳು ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ಅವಾಗೆಲ್ಲ ಈ ಥರ ಶಿಕ್ಷಣ ಇರಲಿಲ್ಲ ವೀಕ್ಷಕರೇ. ಹಾಗಾಗಿ ನೀವು ಇಲ್ಲಿ ಅರ್ಥ, ಮೋಕ್ಷ, ಕಾಮಶಾಸ್ತ್ರಗಳನ್ನು ಶಿಲೆಯಲ್ಲಿ ಕೆತ್ತಿರುವುದನ್ನು ನೋಡಬಹುದಾಗಿದೆ. ಈ ದೇವಸ್ಥಾನವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಒಂದು ಅಪೂರ್ಣವಾಗಿ ಕೆತ್ತಲಾಗಿರುವ ದೇವಸ್ಥಾನ ಅಂತ ನಮಗೆ ಅನ್ನಿಸುತ್ತದೆ ವೀಕ್ಷಕರೇ. ಈ ದೇವಸ್ಥಾನವು ನಾರಾಯಣಪುರ ಶಿವ ದೇವಾಲಯದ ತದ್ರೂಪವಾಗಿದೆ, ಡಿಟೋವಾಗಿದೆ. ಹೊಯ್ಸಳರು ಈ ವಾಸ್ತುಶಿಲ್ಪವನ್ನು ತಮ್ಮ ದೇವಸ್ಥಾನಗಳಿಗೆ ಅಳವಡಿಸಿಕೊಂಡಿದ್ದರು ಎಂದು ಇತಿಹಾಸವು ಹೇಳುತ್ತದೆ. ಈ ಆಲಯದ ದೇವಸ್ಥಾನಗಳು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟಿವೆ. ಆಲ್ಮೋಸ್ಟ್ ನಾವು ಭಾರತದ ಯಾವುದೇ ಪ್ರಾಚೀನ ಕಾಲದ ಹಿಂದೂ ದೇವಾಲಯಗಳಿಗೆ ಹೋದರೆ ಭಾರತದ ಸಂಸ್ಕೃತಿ, ಪರಂಪರೆ ಹಾಗೂ ಜೀವನ ಕ್ರಮವನ್ನು ಹೇಗಿತ್ತು ಎಂಬುದನ್ನು ನಾವು ಈ ಶಿಲಾ ಕೆತ್ತನೆಗಳಲ್ಲಿ ನೋಡಬಹುದಾಗಿದೆ. ಈ ಭಾಗದಲ್ಲಿ ಬಿಸಿಲು ಜಾಸ್ತಿ ಇರುವುದರಿಂದ ಈ ಶಿಲಾ ಕೆತ್ತನೆಗಳು ತಮ್ಮ ಚಾರ್ಮನ್ನು ಕಳೆದುಕೊಳ್ಳುತ್ತಿವೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಸ್ವಲ್ಪ ಮುತುವರ್ಜಿಯನ್ನು ವಹಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ನೀವು ಇಲ್ಲಿ ಹಿಂದ್ಗಡೆ ಗೋಪುರವನ್ನು ವೀಕ್ಷಿಸಬಹುದು ವೀಕ್ಷಕರೇ. ಗೋಪುರದ ಮೇಲೆ
ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕೆಲವೊಂದು ಕಲ್ಲುಗಳ ಮೇಲೆ ಸಿಂಬಾಲಿಕ್ ಆಗಿ ಸಂಖ್ಯೆಗಳನ್ನು ಮಾರ್ಕ್ ಮಾಡಿದ್ದಾರೆ. ಇದರ ಅರ್ಥ ಶಿಥಿಲಾವಸ್ಥೆಯಲ್ಲಿದ್ದ ಈ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಲಾಗಿದೆ. ಬನ್ನಿ ವೀಕ್ಷಕರೇ, ಇದಾದ ಮೇಲೆ ಇದೇ ಆಲಯದಲ್ಲಿರುವ ಪಾರ್ವತಿ ದೇವಸ್ಥಾನವನ್ನು ನಿಮಗೆ ತೋರಿಸುತ್ತೇನೆ. ಈ ಪಾರ್ವತಿ ದೇವಸ್ಥಾನವು ಇವಾಗಷ್ಟೇ ತೋರಿಸಿದ್ನಲ್ಲ ವೀಕ್ಷಕರೇ, ಶಿವನ ದೇವಸ್ಥಾನದ ಡಿಟೋ ಆಗಿದೆ. ಈ ದೇವಸ್ಥಾನವು ಒಂದೇ ಪ್ರವೇಶ ದ್ವಾರವನ್ನು ಹೊಂದಿದೆ. ಪ್ರವೇಶ ದ್ವಾರದಲ್ಲಿ ಜಲಚರಗಳಾದ ಮೀನು ಹಾಗೂ ಆಮೆಯನ್ನು ನೋಡಬಹುದಾಗಿದೆ. ಈ ದೇವಸ್ಥಾನಗಳು ಆಕ್ರಮಣಕಾರರ ದಾಳಿಗೆ ಒಳಪಟ್ಟಿರುವುದರಿಂದ ಇಲ್ಲಿ ASIನವರು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಪುನಃ ಪಿಲ್ಲರ್ಗಳನ್ನು ಸಪೋರ್ಟ್ ಕೊಟ್ಟು ಇದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ದೇವಸ್ಥಾನದ ಗರ್ಭಗೃಹದಲ್ಲಿ ಉಮಾಮಹೇಶ್ವರರ ಅಂದರೆ ಶಿವಪಾರ್ವತಿಯವರ ವಿಗ್ರಹವನ್ನು ಪೂಜೆ ಮಾಡಲಾಗುತ್ತದೆ. ಈ ದೇವಸ್ಥಾನದ ಭಾಗಗಳನ್ನು ಅಲ್ಲಲ್ಲಿ ಗಮನಿಸಿದಾಗ ಈ ದೇವಸ್ಥಾನವು ಕೂಡ ಅಪೂರ್ಣವಾಗಿ ಕೆತ್ತನೆ ಮಾಡಲಾಗಿದೆ ಅಂತ ಹೇಳಬಹುದಾಗಿದೆ. ಈ ದೇವಸ್ಥಾನದ ಉತ್ಖನನದ ಸಮಯದಲ್ಲಿ ಕೆಲವೊಂದು ಶಿಲಾಶಾಸನಗಳು ಹಾಗೂ ವಿಗ್ರಹಗಳು ದೊರೆತಿವೆ. ಅದನ್ನ ಬಸವ ಕಲ್ಯಾಣದ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ನೀವು ಏನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಬಯಸಿದರೆ ನೀವು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿಂದ ನ್ಯಾಷನಲ್ ಹೈವೇ ನಂಬರ್ 9ನಲ್ಲಿ 18 ಕಿಲೋಮೀಟರ್ ಕ್ರಮಿಸಿದರೆ ನಿಮಗೆ ಉಮಾಪುರ್ ಎಂಬ ಈ ಗ್ರಾಮವು ಸಿಗುತ್ತದೆ. ಇದು ಕರ್ನಾಟಕದ್ದೇ ಗ್ರಾಮವಾಗಿದ್ದರೂ ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿದೆ. ವೀಕ್ಷಕರೇ, ಹೇಗಿದ್ದೀರಿ ತಾವೆಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಏನಾದರೂ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ ವೀಕ್ಷಕರೇ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.